ರಾಜ್ಯದಲ್ಲಿ ಇನ್ನೂ 2 ದಿನಗಳವರೆಗೆ ಮಳೆ ಐತಿ. ಕರ್ನಾಟಕದ ಉತ್ತರ ಒಳನಾಡಿನ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಕಳೆದ ಒಂದು 2-3 ದಿವಸದಿಂದ ಉತ್ತಮವಾಗಿ ಮಳೆಯಾಗಿದೆ. ಕರ್ನಾಟಕ ರಾಜ್ಯಾದ್ಯಂತ ಮಳೆಯ ಪ್ರಮಾಣ ತಾತ್ಕಾಲಿಕವಾಗಿ ಕಡಿಮೆಯಾಗುವ ಸಾಧ್ಯತೆಗಳದಾವು. ಸರ್, ಈಗ ರಾಜ್ಯದಲ್ಲಿ ಹವಾಮಾನ ವರದಿಯ ಪ್ರಕಾರ ಹೇಗೆಲ್ಲ ಮಳೆ ಇದೆ ಸರ್? ಎಷ್ಟು ದಿನಗಳ ಮಟ್ಟಿಗೆ ಮಳೆ ಇದೆ ಈಗ ರಾಜ್ಯದಲ್ಲಿ? ರಾಜ್ಯದಲ್ಲಿ ಇನ್ನೂ 2 ದಿನಗಳವರೆಗೆ ಮಳೆ ಐತಿ. ಕರ್ನಾಟಕದ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಜುಲೈ 31ರಂದು ಹಲವು ಕಡೆ ಅಂದರೆ 75% ಪ್ರದೇಶಗಳಲ್ಲಿ ಮಳೆಯಾಗುವ ಸಾಧ್ಯತೆ ಐತಿ. ಬೆಳಗಾವಿ ಹಾಗೂ ಧಾರವಾಡ ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಈ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಕೊಡಲಾಗಿದೆ. ಆಗಸ್ಟ್ 1ರಂದು ಕರ್ನಾಟಕದ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಕೆಲವು ಕಡೆ ಅಂದರೆ 50%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಮಳೆಯಾಗುವ ಸಾಧ್ಯತೆ ಐತಿ. ಬೆಳಗಾವಿ ಜಿಲ್ಲೆಯಲ್ಲಿ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಈ ಜಿಲ್ಲೆಗೆ ಆಗಸ್ಟ್ 1ರಂದು ಯೆಲ್ಲೋ ಅಲರ್ಟನ್ನು ಕೊಡಲಾಗಿದೆ. ಆಗಸ್ಟ್ 2, 3, 4ರಂದು ಕರ್ನಾಟಕದ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಗಣನೀಯವಾಗಿ ಕಡಿಮೆಯಾಗುವ ಸಾಧ್ಯತೆಗಳದಾವು. ಮತ್ತು ಆಗಸ್ಟ್ 5, 6 ನಂತರ ಮಳೆ ಸೂಚನೆಗಳು ಕಂಡುಬರ್ತಾವೆ. ಸರ್, ಈಗ ಇಲಾಖೆಯ ವರದಿ ಪ್ರಕಾರ ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಜುಲೈ 31ರಂದು ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಐತಿ. ಮತ್ತು ಆಗಸ್ಟ್ 1ರಂದು ಕೂಡ ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆ ಐತಿ. ಇದರಲ್ಲಿಂದ ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಕಡೆ ಭಾರಿ ಹಾಗೂ ಅತಿ ಭಾರಿ ಮಳೆಯಾಗುವ ಸಾಧ್ಯತೆ ಇರೋದರಿಂದ ಜುಲೈ 31 ಹಾಗೂ ಆಗಸ್ಟ್ 1ರಂದು ಈ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟನ್ನು ಕೊಡಲಾಗಿದೆ. ಮತ್ತು ಆಗಸ್ಟ್ 2ರಿಂದ ಆಗಸ್ಟ್ 6ರವರೆಗೆ ಕರಾವಳಿ ಜಿಲ್ಲೆಗಳಲ್ಲಿ ಕೂಡ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆ ಐತಿ. ಆದರೆ ಮಳೆಯ ಪ್ರಮಾಣ ಕಡಿಮೆಯಾಗುವ ಸಾಧ್ಯತೆ ಇದೆ ಕರಾವಳಿ ಜಿಲ್ಲೆಗಳಲ್ಲಿ. ಆಗಸ್ಟ್ 2ರಿಂದ ಆಗಸ್ಟ್ ಸುಮಾರು ಒಂದು 4ನೇ ತಾರೀಕು ತನಕ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಜುಲೈ 31ರಂದು ಹಲವು ಕಡೆ ಅಂದರೆ 75% ಪ್ರದೇಶಗಳಲ್ಲಿ ಮಳೆಯಾಗುವ ಸಾಧ್ಯತೆ ಐತಿ. ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಹಾಗೂ ಕೊಡಗು ಜಿಲ್ಲೆಗಳ ಕೆಲವು ಕಡೆ ಭಾರಿ ಹಾಗೂ ಅತಿ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಈ ಜಿಲ್ಲೆಗಳಿಗೆ ಜುಲೈ 31ರಂದು ಆರೆಂಜ್ ಅಲರ್ಟನ್ನು ಕೊಡಲಾಗಿದೆ. ಆಗಸ್ಟ್ 1ರಂದು ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೆಲವು ಕಡೆ ಅಂದರೆ 50%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಮಳೆಯಾಗುವ ಸಾಧ್ಯತೆ ಐತಿ. ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟನ್ನು ಘೋಷಿಸಲಾಗಿದೆ. ಆಗಸ್ಟ್ 2ರಿಂದ ಆಗಸ್ಟ್ 6ರವರೆಗೆ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಗಣನೀಯವಾಗಿ ಕಡಿಮೆಯಾಗುವ ಸಾಧ್ಯತೆಗಳದಾವು. ಅಂದ್ರೆ ಆಗಸ್ಟ್ 2ರಿಂದ ಕರ್ನಾಟಕ ರಾಜ್ಯಾದ್ಯಂತ ಮಳೆಯ ಪ್ರಮಾಣ ತಾತ್ಕಾಲಿಕವಾಗಿ ಕಡಿಮೆಯಾಗುವ ಸಾಧ್ಯತೆಗಳದಾವು. ಆದರೆ ಪುನಃ ಆಗಸ್ಟ್ 5, 6 ನಂತರ ಮಳೆ ಪುನರಾರಂಭ ಆಗುವ ಸಾಧ್ಯತೆಗಳದಾವು. ಓಕೆ ಸರ್, ಈಗ ಆಗಸ್ಟ್ 2ರಿಂದ ಮಳೆ ಕಡಿಮೆ ಆಗುತ್ತೆ ಅಂತ ಹೇಳಿದಿರಿ ಸರ್ ನೀವು. ಆಗ ರೈತರಿಗೆ ಬಹಳಷ್ಟು ಈಗಾಗಲೇ ಮಳೆ ಇಲ್ಲದೆ ಇರೋದ್ರಿಂದ ಹೆಚ್ಚಿನ ಸಂಕಷ್ಟ ಈಡಾಗಿದೆ ಸರ್. ಈಗ ಮತ್ತಷ್ಟು ನಾವು ಮಳೆಯನ್ನು ಇನ್ನಷ್ಟು ಕಡಿಮೆ ಆದಾಗ ರೈತರು ಯಾವ ರೀತಿಯಾದಂತಹ ಇದಕ್ಕೆ ಒಂದು ಬೇರೆ ದಾರಿನ ನೋಡ್ಕೊಳ್ಳೋದು ಬೆಟರ್ ಸರ್, ಉತ್ತಮವಾದದ್ದು? ಈಗಾಗಲೇ ಕರ್ನಾಟಕದ ಉತ್ತರ ಒಳನಾಡಿನ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಕಳೆದ ಒಂದು 2-3 ದಿವಸದಿಂದ ಉತ್ತಮವಾಗಿ ಮಳೆಯಾಗಿದೆ. ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಒಂದು ಸ್ವಲ್ಪ ಮಳೆಯ ಪ್ರಮಾಣ ಕಡಿಮೆ ಐತಿ. ಆದರೆ ಕರಾವಳಿ ಜಿಲ್ಲೆಗಳಲ್ಲಿ ಕೂಡ ಈ ಕಳೆದ ಒಂದು 4-5 ದಿವಸದಿಂದ ಉತ್ತಮವಾಗಿ ಮಳೆಯಾಗಿದೆ. ಮಳೆ ಕಡಿಮೆ ಐತೆ ಅಂದುಕೊಳ್ಳೋದು ಅವರ ರೈತರು ತಮ್ಮ ಒಂದು ಸ್ವಂತ ತಾವೇ ಒಂದು ನಿರ್ಧಾರ ತೆಗೆದುಕೊಳ್ಬೇಕು. ಸರ್, ಈಗ ಉತ್ತರ ಕರ್ನಾಟಕದ ಧಾರವಾಡ ಮತ್ತು ಬೆಳಗಾವಿಯಲ್ಲಿ ಅತಿ ಹೆಚ್ಚಾಗಿ ಮಳೆ ಆಗುತ್ತೆ ಅಂತ ಹೇಳಿದಿರಿ ಸರ್. ಧಾರವಾಡ ಮತ್ತು ಬೆಳಗಾವಿ ಹೊರತಾಗಿ ಮತ್ತು ಇನ್ಯಾವ ಜಿಲ್ಲೆಗಳಲ್ಲಿ ಮಳೆ ಆಗುವ ಚಾನ್ಸಸ್ ಇದ್ದಾವೆ ಸರ್? ಮತ್ತು ಹುಬ್ಬಳ್ಳಿ ಮತ್ತು ಧಾರವಾಡ ಅಷ್ಟೇ ಅಲ್ಲೇ ಬೆಳಗಾವಿ ಅಂತ ಹೇಳಿದೆ ಸರ್, ಈಗಾಗಲೇ ಯೆಲ್ಲೋ ಅಲರ್ಟ್ ಸಹಿತ ಘೋಷಿಸಲಾಗಿದೆ ಅಂತೇಳಿ. ಅಲ್ಲಿ ಎಷ್ಟರ ಒಂದು ಮಟ್ಟಿಗೆ ಮಳೆ ಇರುತ್ತೆ ಸರ್? ಮಳೆ ಅಷ್ಟೇನಾ ಮತ್ತು ಜೊತೆಯಾಗಿ ಒಂದು ಹೆಚ್ಚಾದಂಥ ಗಾಳಿ ವಾತಾವರಣ ಕೂಡ ಸಹಿತ ಇರುತ್ತಾ? ಈ ಮಳೆ ಜೊತೆಗೆ ಗಾಳಿಯ ವೇಗವು ಕೂಡ ಪ್ರತಿ ಗಂಟೆಗೆ 40ರಿಂದ 50 ಕಿಲೋಮೀಟ್ರು ಕರ್ನಾಟಕ ರಾಜ್ಯಾದ್ಯಂತ ಇರ್ತೈತಿ. ಬರೀ ಉತ್ತರ ಒಳನಾಡು ಅಂತೇನಿಲ್ಲ,
ದಕ್ಷಿಣ ಒಳನಾಡು ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಈ ಜುಲೈ ತಿಂಗಳಾಗಿರುವುದರಿಂದ ಜುಲೈ ತಿಂಗಳಲ್ಲಿ ಗಾಳಿಯ ವೇಗ ಸತತವಾಗಿ ಹೆಚ್ಚಿಗೆ ಇರ್ತೈತಿ. ಪ್ರತಿ ಗಂಟೆಗೆ ನಾವು ಓಪನ್ ಏರಿಯಾದಾಗ ನಿಂತೀವಿ ಅಂದ್ರೆ ನಮಗೆ ಗಾಳಿಯ ಒಂದು ಅನುಭವ ಆಗುತ್ತೆ. ನಾವಿಲ್ಲಿ ಮನೆ ಅಥವಾ ಊರಲ್ಲಿದ್ದರೆ ಇದರ ಗಾಳಿ ಎಷ್ಟೈತೆ ಅನ್ನೋದು ಗೊತ್ತಾಗಲ್ಲ. ಹೊರಗಡೆ ಹೊಲದಾಗಿದ್ದರೆ ಇದರ ಗಾಳಿಯ ತೀವ್ರತೆ ಗೊತ್ತಾಗುತ್ತೆ. ಮತ್ತು ಈ ಒಂದು 2-3 ದಿವಸದಾಗ ಉತ್ತಮವಾಗಿ ಮಳೆಯಾಗಿದೆ. ನಂತರ ಆಗಸ್ಟ್ 5-6 ನಂತರ ಮಾತ್ರ ಮಳೆಯಾಗುವ ಸಾಧ್ಯತೆಗಳದಾವೆ. ಬೆಳಗಾವಿಯಲ್ಲಿ ಕೂಡ ಇವತ್ತು ನಾಳೆಗೆ ಉತ್ತಮವಾಗಿ ಮಳೆಯಾಗುತ್ತೆ. ನಿನ್ನೆನೂ ಕೂಡ ಮಳೆಯಾಗಿದೆ. ಇಲ್ಲಿ ಧಾರವಾಡದಲ್ಲಿ ಕೂಡ ಬೆಳಗಾವಿ ಧಾರವಾಡದಲ್ಲಿ ಮಳೆ ಆಗುತ್ತದೆ. ಉಳಿದ ಕಡೆ ಅಷ್ಟು ಹಗುರದಿಂದ ಸಾಧಾರಣವಾಗಿ. ಓಕೆ ಸರ್, ಈಗ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಹವಾಮಾನದ ವರದಿ ಹೇಗಿದೆ ಸರ್? ಮತ್ತು ಇಲ್ಲಿಯ ಮಳೆ ಆಗುವ ಚಾನ್ಸಸ್ಗಳು ಎಷ್ಟಿದ್ದಾವೆ? ಬೆಂಗಳೂರಿನಲ್ಲಿ ಮುಂದಿನ 2 ದಿನಗಳವರೆಗೆ ಕೆಲವು ಕಡೆ ಹಗುರವಾಗಿ ಮಳೆಯಾಗುವ ಸಾಧ್ಯತೆ ಐತಿ. ಅಂದ್ರೆ ಜುಲೈ 31 ಹಾಗೂ ಆಗಸ್ಟ್ 1ರಂದು, ಆಗಸ್ಟ್ 2, 3, 4ರಂದು ಬೆಂಗಳೂರಿನಲ್ಲಿ ಕೂಡ ಮಳೆಯ ಪ್ರಮಾಣ ತಗ್ಗುವ ಸಾಧ್ಯತೆಗಳದಾವೆ. ಸರ್, ಇದೊಂದು ಪ್ರಶ್ನೆ ನನ್ನದಲ್ಲ, ಇದು ವೀಕ್ಷಕರ ಪ್ರಶ್ನೆ. ಇದು ಹವಾಮಾನ ಇಲಾಖೆ ವರದಿ ಪ್ರಕಾರ ಮಳೆ ಆಗುತ್ತಂತ ಇರುತ್ತೆ. ಅವತ್ತು ಅಲರ್ಟ್ ಕೂಡ ಸಹಿತ ಘೋಷಿಸಲಾಗಿರುತ್ತೆ ಸರ್. ಅದಾದ ಬಳಿಕ ಯಾವುದೇ ಥರನಾದಂಥ ಮಳೆ ಆಗುವುದಿಲ್ಲ, ಅಥವಾ ಆದರೂ ಸಹಿತ ಬಹಳ ಕಡಿಮೆ ಮಳೆ ಆಗುತ್ತೆ. ಅದಕ್ಕೆ ಕಾರಣಗಳೇನಿರ್ಬೋದು ಸರ್? ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ತಾವೆ. ಇಷ್ಟು ಮಳೆ ಆಗುತ್ತಂತ ನಾವು ಹೇಳಿರ್ತೀವಿ, ಅಥವಾ ಕೆಲವೊಂದು ಪ್ರದೇಶದಲ್ಲಿ ಮಳೆ ಆಗಿರ್ತೈತಿ, ಕೆಲವೊಂದು ಕಡೆ ಅದು ಸ್ವಲ್ಪ ಶಿಫ್ಟಿಂಗು ಆಗಿರ್ಬೋದು.